ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 1-10. 2 ಬೆಳ್ಳಿಯ ತುರಾಯಿಗಳು ಭಾಗ 2. ನಿನ್ನೆ ನಾವು 2 ಬೆಳ್ಳಿಯ ತುರಾಯಿಗಳನ್ನು ಮತ್ತು ಅವುಗಳಿಗೆ ನಿಗದಿಪಡಿಸಲಾಗಿದ್ದ ವಿವಿಧ ಧ್ವನಿಗಳನ್ನು ಅಧ್ಯಯನ ಮಾಡಿದೆವು. ಸಭೆ ಸೇರುವ ಕರೆ, ನಾಯಕರನ್ನು ಕರೆಯುವ ನಾದ, ಪ್ರಯಾಣದ ಎಚ್ಚರಿಕೆ ಧ್ವನಿ, ಯುದ್ಧದ ಗಂಟೆ ಮತ್ತು ಬಲಿಗಳ ಮೇಲಿನ ಆನಂದದ ಧ್ವನಿ. ಇಂದು ನಾವು ಈ ಉಪಕರಣಗಳ ಹಿಂದಿರುವ ಆಳವಾದ ಆತ್ಮಿಕ ಅರ್ಥವನ್ನು ನೋಡಲು ಪ್ರಾರಂಭಿಸೋಣ. ಆದರೆ ಪ್ರತಿಧ್ವನಿ ಅರ್ಥವನ್ನು ಪ್ರತ್ಯೇಕವಾಗಿ ಪ್ರತ್ಯೇಕಿಸುವ ಮುನ್ನ ನಾವು ಮೊದಲು ಈ 2 ಬೆಳ್ಳಿಯ ತುರಾಯಿಗಳ ಒಟ್ಟಾರೆ ಆಳವಾದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಇದರ ಅರ್ಥವನ್ನು ಅವುಗಳನ್ನು ತಯಾರಿಸಿದ ಲೋಹದಿಂದಲೇ ಪ್ರಾರಂಭವಾಗುತ್ತದೆ. ನ್ಯಾಯ ಪ್ರಮಾಣದಲ್ಲಿ ಬೆಳ್ಳಿಯ ಹಲವಾರು ಸುಂದರವಾದ ಅರ್ಥಗಳನ್ನು ಹೊತ್ತು ತರುತ್ತದೆ ಮತ್ತು ಅವುಗಳಲ್ಲಿ ಅತ್ಯಂತ ಗಮನಾರ್ಹವಾದುದು ದೇವರ ವಾಕ್ಯದೊಂದಿಗೆ ಅದಕ್ಕಿರುವ ಸಂಪರ್ಕವಾಗಿದೆ. ದಾವೀದನು ಕೀರ್ತನೆ 12ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಘೋಷಿಸಿದನು: ಯೆಹೋವನ ಮಾತುಗಳು ನಿರ್ಮಲವಾದ ಮಾತುಗಳು, ಮಣ್ಣಿನ ಪಾತ್ರೆಯಲ್ಲಿ ಕರಗಿ 7 ಸಾರಿ ಶೋಧಿಸಿದ ಬೆಳ್ಳಿಯಂತೆ ಇವೆ. ಈ ಸನ್ನಿವೇಶದ ಅರ್ಥವೇನೆಂದು ಆಲೋಚಿಸಿ. ಬೆಳ್ಳಿಯ ಬೆಂಕಿಯಲ್ಲಿ ಇಡಲಾಗುತ್ತದೆ ಮತ್ತು ಅದು ಕರಗುತ್ತಿದ್ದಂತೆಯೇ ಅದರಲ್ಲಿರುವ ಕಲ್ಮಶಗಳು ಮೇಲಕ್ಕೆ ಬಂದು ಅವುಗಳನ್ನು ತೆಗೆದುಹಾಕಲಾಗುತ್ತದೆ. ನಂತರ ಅದನ್ನು ಮತ್ತೆ ಪೂರ್ಣತೆಯ ಸಂಖ್ಯೆಯಾದ 7 ಬಾರಿ ಶೋಧಿಸಲಾಗುತ್ತದೆ. ಕೊನೆಗೆ ಉಳಿಯುವುದು ಸಂಪೂರ್ಣವಾಗಿ ಪರಿಶುದ್ಧವಾದ ಬೆಳ್ಳಿ. ದಾವೀದನು ಯೆಹೋವನ ಮಾತನ್ನು ನಿಖರವಾಗಿ ಹಾಗೆಯೇ ಇವೆ ಎಂದು ಹೇಳುತ್ತಾನೆ. ಆತನ ಬಾಯಿಯ ಬರುವ ಪ್ರತಿಯೊಂದು ವಾಗ್ದಾನ, ಪ್ರತಿಯೊಂದು ಆಜ್ಞೆ, ಪ್ರತಿಯೊಂದು ಪ್ರವಾದನೆ, ಪ್ರತಿಯೊಂದು ಪ್ರಕಟಣೆಯು ದೋಷರಹಿತವಾದುದು, ನಂಬಿಗಸ್ತವಾದುದು ಮತ್ತು ಯಾವುದೇ ಕಲ್ಮಶವಿಲ್ಲದಾಗಿದೆ. ಅದರಲ್ಲಿ ಎಲ್ಲವೂ ಯಾವುದೋ ಭ್ರಷ್ಟತೆ ಇಲ್ಲ. ಆದುದರಿಂದ ಯೆಹೋವನು ಈ ತುರಾಯಿಗಳಿಗಾಗಿ ಬೆಳ್ಳಿಯನ್ನು ಆರಿಸಿಕೊಂಡಾಗ ಆತನು ತನ್ನದೇ ಆದ ಶುದ್ಧ ವಾಕ್ಯವನ್ನು ಸೂಚಿಸುವ ಲೋಹವನ್ನು ಆರಿಸಿಕೊಳ್ಳುತ್ತಿದ್ದನು. ಈಗ ನಾವು ಈ ಚಿತ್ರಣವನ್ನು ಇನ್ನಷ್ಟು ಸ್ಪಷ್ಟವಾಗಿ ನೋಡಬಹುದು. ಬೆಳ್ಳಿಯು ಯೆಹೋವನ ಶುದ್ಧ ವಾಕ್ಯವನ್ನು ಪ್ರತಿನಿಧಿಸುವುದಾದರೆ, ಯೆಹೋವನ ಧ್ವನಿಯು ಇಡೀ ಪಾಳೆಯವನ್ನು ಬಳಸುತ್ತಿದ್ದ ಈ 2 ಬೆಳ್ಳಿಯ ತುರಾಯಿಗಳು ಇಂದು ನಮ್ಮ ಕೈಯಲ್ಲಿರುವ 2 ಒಡಂಬಡಿಕೆಗಳನ್ನು ಸುಂದರವಾಗಿ ವಿವರಿಸುತ್ತದೆ. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ 2 ತುರಾಯಿಗಳು, 2 ಒಡಂಬಡಿಕೆಗಳು ಒಟ್ಟಾಗಿ ಸೇರಿ ತನ್ನ ಜನರಿಗೆ ಯೆಹೋವನ ಸಂಪೂರ್ಣ ಸಾಕ್ಷ್ಯವನ್ನು ರೂಪಿಸುತ್ತವೆ. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ತುರಾಯಿಗಳ ಮೂಲಕ ಮಾತನಾಡಿದಂತೆ ಆತನು ಇಂದಿಗೂ ಇವುಗಳ ಮೂಲಕ ಮಾತನಾಡುತ್ತಾನೆ. ಅಂದು ಪಾಳೆಯವನ್ನು ಒಟ್ಟುಗೂಡಿಸಿದ ಪ್ರಯಾಣವನ್ನು ಮುನ್ನಡೆಸಿದಾಗ ಅಪಾಯದ ಮುನ್ಸೂಚನೆ ನೀಡಿದ ಮತ್ತು ಜನಾಂಗವನ್ನು ಆರಾಧನೆಗೆ ಕರೆದ ಅದೇ ಧ್ವನಿಯು ಈಗ ಪವಿತ್ರ ಗ್ರಂಥದ ಪುಟಗಳ ಮೂಲಕ ನಮ್ಮನ್ನು ತಲುಪುತ್ತದೆ. ತುರಾಯಿ ಮತ್ತು ದೇವರ ಧ್ವನಿಯ ನಡುವಿನ ಈ ಸಂಪರ್ಕವು ಬೈಬಲಿನಾದ್ಯಂತ ಕಂಡುಬರುತ್ತದೆ. ಕೀರ್ತನೆ 47ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ: ದೇವರು ಜಯಘೋಷದೊಡನೆ ಸೇರಿ ಹೋದನು, ಯೆಹೋವನು ತುತ್ತೂರಿ ಧ್ವನಿಯೊಡನೆ ಎದ್ದು ಹೋದನು. ಅಲ್ಲಿ ತುರಾಯಿಯು ಯೆಹೋವನ ರಾಜತ್ವಕ್ಕೆ, ಆತನ ಅಧಿಕಾರಕ್ಕೆ ಮತ್ತು ಆತನ ಸನ್ನಿಧಿಗೆ ಜೋಡಿಸಲ್ಪಟ್ಟಿದೆ. ಕೀರ್ತನೆ 29ನೇ ಪದೇ ಯೆಹೋವನ ಧ್ವನಿಯ ಬಗ್ಗೆ ಮಾತನಾಡುತ್ತದೆ. ದೇವದಾರು ವೃಕ್ಷಗಳನ್ನು ಮುರಿಯುವ, ಅರಣ್ಯವನ್ನು ನಡಗಿಸುವ, ಬೆಂಕಿಯ ಜ್ವಾಲೆಗಳನ್ನು ಸೀಳುವ ಮತ್ತು ಬೆಂಕಿಯನ್ನು ಕಂಪಿಸುವ ಧ್ವನಿಯದು. ಅದು ಶಕ್ತಿಯುತವಾದುದು, ಆಜ್ಞಾಪಿಸುವಂಥದ್ದು ಮತ್ತು ಮಹಿಮೆಯುಳ್ಳದು. ಇಸ್ರಾಯೇಲ್ಯರು ಸೀನಾಯಿ ಬೆಟ್ಟದಲ್ಲಿ ಕೇಳಿದ ತುರಾಯಿ ನಾದಗಳಂತೆಯೇ ಇತ್ತು. ವಾಸ್ತವವಾಗಿ ಸೀನಾಯಿ ಬೆಟ್ಟದ ಮೇಲೆ ತುತ್ತೂರಿ ಧ್ವನಿಯು ಎಚ್ಚೆತ್ತು ಜೋರಾಗುತ್ತಿದ್ದಾಗ ಮೋಶೆಯು ಮಾತನಾಡಿದ್ದನ್ನು ಮತ್ತು ದೇವರು ಅವನಿಗೆ ಧ್ವನಿಯ ಮೂಲಕ ಆರಿಸಿಕೊಂಡಾಗ ಒಂದೊಂದು ವಾಕ್ಯವು ಒಂದೊಂದು ರೀತಿಯಲ್ಲಿ ಇರುತ್ತಿತ್ತು. ಮೋಶೆಯು ಮಾತನಾಡಿದ್ದನು ಮತ್ತು ದೇವರು ಅವನಿಗೆ ಧ್ವನಿಯ ಮೂಲಕ ಉತ್ತರಿಸಿದನು. ವಿಮೋಚನಕಾಂಡ 19ನೇ ಅಧ್ಯಾಯ 19ನೇ ವಾಕ್ಯ: ತುತ್ತೂರಿ ಮತ್ತು ದೇವರ ಧ್ವನಿ ಒಂದಕ್ಕೊಂದು ಬೆಸೆದುಕೊಂಡಿದ್ದವು. ಯೆಹೋವನು ಮಾತನಾಡಲಿದೆ ಎಂಬುದನ್ನು ತುರಾಯಿಯು ಪ್ರಕಟಿಸುತ್ತಿತ್ತು.
ಈ ವಿಷಯವು ಹಳೆಯ ಒಡಂಬಡಿಕೆಗೆ ಮಾತ್ರ ಸೀಮಿತವಾಗಿಲ್ಲ, ಇದು ನೇರವಾಗಿ ಹೊಸ ಒಡಂಬಡಿಕೆಗೆ ಮುಂದುವರಿಯುತ್ತದೆ. ಅಪೊಸ್ತಲ ಯೋಹಾನ ಪ್ರಕಟಣೆ 1ನೇ ಅಧ್ಯಾಯ 10ನೇ ವಾಕ್ಯ ಹೀಗೆ ಬರೆಯುತ್ತಾನೆ, ಪ್ರಭುವಿನ ದಿನದಲ್ಲಿ ನಾನು ಆತ್ಮವಶನಾಗಿದ್ದಾಗ ನನ್ನ ಹಿಂಭಾಗದಲ್ಲಿ ತುತ್ತೂರಿ ಧ್ವನಿಯಂತಿದ್ದ ಒಂದು ದೊಡ್ಡ ಧ್ವನಿಯನ್ನು ಕೇಳಿದೆನು, ಮತ್ತು ಆ ಧ್ವನಿಯು ತಾನು ನೋಡುವುದನ್ನು ಪುಸ್ತಕದಲ್ಲಿ ಬರೆಯುವಂತೆ ಅವನಿಗೆ ಆಜ್ಞಾಪಿಸಿತು. ಮತ್ತೊಮ್ಮೆ ತುತ್ತೂರಿಯ ದೈವಿಕ ಪ್ರಕಟಣೆಯೊಂದಿಗೆ ತನ್ನ ಜನರಿಗೆ ಯೆಹೋವನ ಸಂದೇಶವನ್ನು ತಲುಪಿಸುವುದರೊಂದಿಗೆ ಸಂಪರ್ಕ ಹೊಂದಿದೆ. ಸೀನಾಯಿಂದ ಪತ್ಮೋಸ್ ದ್ವೀಪದವರೆಗೂ, ಮೋಶೆಯಿಂದ ಯೋಹಾನನವರೆಗೂ, ಆದಿಕಾಂಡದಿಂದ ಪ್ರಕಟಣೆಯವರೆಗೂ ತುತ್ತೂರಿ ದೇವರು ಮಾತನಾಡುವ ಧ್ವನಿಯಾಗಿದೆ. ಆದುದರಿಂದ ಇಡೀ ಬೈಬಲ್ ನಿಜವಾದ ಅರ್ಥದಲ್ಲಿ ಬೆಳ್ಳಿಯ ಮೂಲಕ ಮೊಳಗುತ್ತಿರುವ ಯೆಹೋವನ ಧ್ವನಿಯಾಗಿದೆ. ಅದರ ಪುಟಗಳು ಒಳಗೆ ಆತನ ಯೋಚನೆಗಳು, ಆತನ ವಾಗ್ದಾನಗಳು, ಆತನ ಎಚ್ಚರಿಕೆಗಳು, ಆತನ ತೀರ್ಪುಗಳು, ಆತನ ಕೃಪೆ ಮತ್ತು ಆತನ ರಕ್ಷಣೆಯು ಅಡಗಿದೆ. ಅಂದು ಅರಣ್ಯದಲ್ಲಿ ಬೆಳ್ಳಿಯ ತುತ್ತೂರಿಗಳ ಮೂಲಕ ಮೊಳಗಿದ ಧ್ವನಿಯು ಈಗ ನ್ಯಾಯ ಪ್ರಮಾಣದ ಪುಟಗಳ ಮೂಲಕ ಮೊಳಗುತ್ತಿದೆ. ತುತ್ತೂರಿಗಳು ಇಸ್ರಾಯೇಲರನ್ನು ಒಟ್ಟುಗೂಡಿಸಿ ಅವರ ಪ್ರಯಾಣವನ್ನು ಮುನ್ನಡೆಸಿ ಅಪಾಯದ ಎಚ್ಚರಿಕೆ ನೀಡಿ ಆರಾಧನೆಗೆ ಕರೆದಂತೆಯೇ ಈ ಎರಡು ಒಡಂಬಡಿಕೆಗಳು ನಮ್ಮನ್ನು ಕ್ರಿಸ್ತನ ಬಳಿಗೆ ಸೇರಿಸುತ್ತವೆ. ನಮ್ಮ ನಡಿಗೆಯನ್ನು ಮುನ್ನಡೆಸುತ್ತೇವೆ, ಪಾಪದ ವಿರುದ್ಧ ನಮ್ಮನ್ನು ಎಚ್ಚರಿಸುತ್ತೇವೆ ಮತ್ತು ಯೆಹೋವನ ಆರಾಧನೆಗೆ ನಮ್ಮನ್ನು ನಡೆಸುತ್ತೇವೆ. ಆದರೆ ಬೆಳ್ಳಿಯು ಎರಡನೆಯ ಅರ್ಥವನ್ನು ಹೊಂದಿದೆ. ಅದು ಈ ಪಾಠವನ್ನು ಇನ್ನಷ್ಟು ಆಳವಾಗಿಸುತ್ತದೆ. ಇಸ್ರಾಯೇಲಿನ ಇತಿಹಾಸದುದ್ದಕ್ಕೂ ಬೆಳ್ಳಿಯ ವಿಮೋಚನೆಯ ಲೋಹವಾಗಿತ್ತು. ಜನಗಣತಿ ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಯು ಯೆಹೋವನ ಮುಂದೆ ತನ್ನ ಪ್ರಾಣದ ಪ್ರಾಯಶ್ಚಿತ್ತಕ್ಕಾಗಿ 1/2 ಶೇಕೆಲ್ ಬೆಳ್ಳಿಯನ್ನು ನೀಡಬೇಕಾಗಿತ್ತು. ವಿಮೋಚನಕಾಂಡ 30ನೇ ಅಧ್ಯಾಯ 11ರಿಂದ 16ನೇ ವಾಕ್ಯ, ಇಸ್ರಾಯೇಲಿನ ಚೊಚ್ಚಲ ಮಕ್ಕಳನ್ನು ವಿಮೋಚಿಸುವಾಗ ಅವರನ್ನು ಬೆಳ್ಳಿಯ ಮೂಲಕವೇ ವಿಮೋಚಿಸಲಾಗುತ್ತಿತ್ತು. ಅರಣ್ಯಕಾಂಡ 3ನೇ ಅಧ್ಯಾಯ 44 ಮತ್ತು 51ರವರೆಗೆ ಪ್ರತಿಯೊಬ್ಬ ಇಸ್ರಾಯೇಲನಿಗೆ ಇದು ತಿಳಿದಿತ್ತು. ಬೆಳ್ಳಿಯು ವಿಮೋಚನೆಯ ಲೋಹವಾಗಿತ್ತು. ವಿಮೋಚನಾ ಮೌಲ್ಯ, ಪ್ರಾಯಶ್ಚಿತ್ತ ಮತ್ತು ದೇವರ ಒಡೆತನಕ್ಕೆ ಮರಳಿ ಖರೀದಿಸುವುದರೊಂದಿಗೆ ಸಂಪರ್ಕ ಹೊಂದಿದ ಲೋಹವದು. ಆದುದರಿಂದ ಈ ತುರಾಯಿಗಳನ್ನು ಕೇವಲ ಒಂದು ಅಮೂಲ್ಯವಾದ ಲೋಹದಿಂದ ಮಾತ್ರ ಮಾಡಿರಲಿಲ್ಲ, ಅವುಗಳನ್ನು ಸ್ವಯಂ ವಿಮೋಚನೆಯನ್ನು ಸೂಚಿಸುವ ಲೋಹದಿಂದಲೇ ಮಾಡಲಾಗಿತ್ತು. ನಾವು ಈ ಎರಡು ಅರ್ಥಗಳನ್ನು ಒಟ್ಟಿಗೆ ತಂದಾಗ ಒಂದು ಸುಂದರವಾದ ಸತ್ಯವು ಗೋಚರಿಸುತ್ತದೆ. ಬೆಳ್ಳಿಯ ತುರಾಯಿಗಳು ದೇವರ ವಾಕ್ಯವನ್ನು ಪ್ರತಿನಿಧಿಸುವುದಾದರೆ ಮತ್ತು ಬೆಳ್ಳಿಯ ವಿಮೋಚನೆಯನ್ನು ಪ್ರತಿನಿಧಿಸುವುದಾದರೆ, ದೇವರ ವಾಕ್ಯದಿಂದ ಬರುವ ಪ್ರತಿಯೊಂದು ಸಂದೇಶವು ತನ್ನೊಳಗೆ ವಿಮೋಚನೆಯ ವಿಷಯವನ್ನು ಒಳಗೊಂಡಿರುತ್ತದೆ. ವಾಕ್ಯ ಮತ್ತು ವಿಮೋಚನಾ ಮೌಲ್ಯವು ಆ ಉಪಕರಣದ ವಸ್ತುವಿನಲ್ಲಿಯೇ ಒಂದಾಗಿವೆ. ಬೆಳ್ಳಿ ಇಲ್ಲದೆ ತುತ್ತೂರಿಯು ಧ್ವನಿಯಿಸಲು ಸಾಧ್ಯವಿರಲಿಲ್ಲ ಮತ್ತು ನಮ್ಮನ್ನು ವಿಮೋಚಿಸುವ ಆತನ ಉದ್ದೇಶದಿಂದ ದೇವರ ಸಂದೇಶವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಆದಿಕಾಂಡದಿಂದ ಪ್ರಕಟಣೆಯವರೆಗೆ ನ್ಯಾಯ ಪ್ರಮಾಣದ ಕೇಂದ್ರ ಸಂದೇಶವೆಂದರೆ ಯೆಹೋವನು ತನಗಾಗಿ ಒಂದು ಜನ ಸಮೂಹವನ್ನು ವಿಮೋಚಿಸುತ್ತಿದ್ದಾನೆ ಎಂಬುದೇ ಆಗಿದೆ. ತುತ್ತೂರಿಯು ಸಭೆಯನ್ನು ಒಟ್ಟುಗೂಡಲು ಕರೆದಾಗ ಅದು ದೇವರ ಜನರನ್ನು ಸಹಭಾಗಿತ್ವಕ್ಕೆ ಕರೆಯುವ ವಿಮೋಚನೆಯ ಧ್ವನಿಯಾಗಿತ್ತು. ಅದು ಪ್ರಯಾಣದ ಸಂಕೇತ ನೀಡಿದಾಗ ಅದು ಅವರನ್ನು ವಾಗ್ವಾದ ದೇಶದ ಕಡೆಗೆ ಮುನ್ನಡೆಸುವ ವಿಮೋಚನೆಯಾಗಿತ್ತು. ಅದು ಯುದ್ಧದ ಸಮಯದಲ್ಲಿ ಮೊಳಗಿದಾಗ ಯೆಹೋವನು ತನ್ನ ವಿಮೋಚಿಸಲ್ಪಟ್ಟ ಜನರಿಗಾಗಿ ಹೋರಾಡುವನು ಎಂಬುದನ್ನು ಅದು ನೆನಪಿಸುತ್ತಿತ್ತು. ಅದು ಬಲಿಗಳ ಮೇಲೆ ಊದಲ್ಪಟ್ಟಾಗ ದೇವರೊಂದಿಗೆ ರಾಜಿ ಮಾಡಿಕೊಳ್ಳುವುದನ್ನು ಸಾಧ್ಯವಾಗಿಸಿದ ಆ ಮಾರ್ಗವನ್ನೇ ಅದು ಸಾರುತ್ತಿತ್ತು. ಪ್ರತಿಯೊಂದು ನಾದವು ವಿಮೋಚನೆಯಿಂದಲೇ ರೂಪಿತವಾದ ಸಂದೇಶವನ್ನು ಹೊತ್ತಿತು. ಆದುದರಿಂದ ನಾವು ಈ ಆತ್ಮಿಕ ಬೆಳ್ಳಿಯ ತುತ್ತೂರಿಗಳ ಧ್ವನಿಯನ್ನು ಕೇಳುವಾಗೆಲ್ಲ, ಅಂದರೆ ನಾವು ಹಳೆಯ ಮತ್ತು ಹೊಸ ಒಡಂಬಡಿಕೆಯನ್ನು ತೆರೆಯುವಾಗೆಲ್ಲ, ನಾವು ಕೇವಲ ಆಜ್ಞೆಗಳನ್ನು ಮತ್ತು ಬೋಧನೆಗಳನ್ನು ಮಾತ್ರ ಕೇಳುತ್ತಿಲ್ಲ,
ನಾವು ನಮ್ಮನ್ನು ದಾಸತ್ವದಿಂದ ಹೊರಗೆ ಕರೆಯುವ ಯೆಹೋವನ ಬಳಿಗೆ ಸೇರಿಸುವ ಈ ಲೋಕದ ಅರಣ್ಯದ ಮೂಲಕ ನಮ್ಮನ್ನು ಮುನ್ನಡೆಸುವ ಮತ್ತು ತನ್ನ ವಿಮೋಚಿಸಲ್ಪಟ್ಟ ಜನರಿಗಾಗಿ ಸಿದ್ಧಪಡಿಸಿದ ಸ್ವಾಸ್ಥ್ಯದ ಕಡೆಗೆ ಮಾರ್ಗದರ್ಶನ ನೀಡುವ ವಿಮೋಚನೆಯ ಧ್ವನಿಯನ್ನು ಕೇಳಿಸುತ್ತಿದ್ದೇವೆ. ನ್ಯಾಯ ಪ್ರಮಾಣವು ವಿಮೋಚನೆಯ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ. ಪ್ರವಾದಿಗಳು ಅದನ್ನು ಸಾರುತ್ತಾರೆ. ಕೀರ್ತನೆಗಳು ಅದರ ಬಗ್ಗೆ ಹಾಡುತ್ತವೆ. ಸುವಾರ್ತೆಗಳು ಮೆಸ್ಸಿಯನ ಮೂಲಕ ಅದನ್ನು ಬಹಿರಂಗಪಡಿಸುತ್ತವೆ. ಅಪೊಸ್ತಲರ ಬರವಣಿಗೆಗಳು ಅದನ್ನು ಮತ್ತು ಅದರ ಮಹಿಮೆಯುಳ್ಳ ಫಲಿತಾಂಶವನ್ನು ವಿವರಿಸುತ್ತವೆ. ಪ್ರತಿಯೊಂದು ಪುಟವು ಅದು ಸೂಚನೆಯಾಗಿರಲಿ, ಎಚ್ಚರಿಕೆಯಾಗಿರಲಿ, ಪ್ರವಾದನೆಯಾಗಿರಲಿ, ತಿದ್ದುಪಡಿ ಅಥವಾ ಪ್ರೋತ್ಸಾಹವಾಗಿರಲಿ, ಅಂತಿಮವಾಗಿ ತನ್ನ ಕುಮಾರನ ಮೂಲಕ ಯೆಹೋವನು ಮಾಡಿದ ಮಹಾ ವಿಮೋಚನೆಯ ಕಾರ್ಯದ ಕಡೆಗೆ ನಿರ್ದೇಶಿಸುತ್ತದೆ. ಈಗ ಈ ತುತ್ತೂರಿಗಳ ಬಗ್ಗೆ ನಾವು ಇನ್ನೂ ಚರ್ಚಿಸದ ಮತ್ತೊಂದು ವಿವರವಿದೆ. ಅರಣ್ಯಕಾಂಡ 10ನೇ ಅಧ್ಯಾಯ 2ರಲ್ಲಿರುವ ಒಂದು ಸಣ್ಣ ನುಡಿಗಟ್ಟು ಇದನ್ನು ಗಮನಿಸದೆ ಸುಮ್ಮನೆ ಓದಿಕೊಂಡು ಹೋಗುವುದು ಸುಲಭ. ತುತ್ತೂರಿಗಳನ್ನು ಅಚ್ಚಿಗೆ ಸುರಿದು ಆಕಾರಕ್ಕೆ ತರಲಾಗಿರಲಿಲ್ಲ. ಅವುಗಳನ್ನು ಬಡಿದು ನುಣುಪು ಮಾಡಿದ ಬೆಳ್ಳಿಯಿಂದ ಮಾಡಲಾಗಿತ್ತು. ಅಂದರೆ ಪದೇ ಪದೇ ಬಡಿಯುವ ಮೂಲಕ ಅವುಗಳಿಗೆ ಆಕಾರ ನೀಡಲಾಗಿತ್ತು. ಯೆಹೋವನು ಇದನ್ನು ನಮಗೆ ಏಕೆ ಹೇಳುತ್ತಾನೆ? ಬೆಳ್ಳಿಯನ್ನು ಹೇಗೆ ರೂಪಿಸಲಾಯಿತು ಎಂಬುದನ್ನು ಪ್ರಸ್ತಾಪಿಸುವ ಅಗತ್ಯವೇನಿತ್ತು? ಬೆಳ್ಳಿಯು ಯೆಹೋವನ ಶುದ್ಧ ವಾಕ್ಯವಾಗಿದ್ದರೆ ಆ ಬಡಿತದ ಅರ್ಥವೇನು? ಮತ್ತು ಆ ವಾಕ್ಯವನ್ನು ನಮಗೆ ತಂದ ಮಾನವರೊಂದಿಗೆ ಅದಕ್ಕೆ ಯಾವ ಸಂಬಂಧವಿದೆ? ಈ ಪ್ರಶ್ನೆಯನ್ನು ನಾವು ನಾಳೆ ಅಧ್ಯಯನ ಮಾಡೋಣ ಮತ್ತು ಇದರ ಉತ್ತರವು ನಮ್ಮ ಸ್ವಂತ ಜೀವನವನ್ನು ತಲುಪುತ್ತದೆ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನೀನು ಕ್ರಮಬದ್ಧತೆಯ ದೇವರಾಗಿದ್ದೀಯೇ ಹೊರತು ಗೊಂದಲದ ದೇವರಲ್ಲ. ನಿನ್ನ ಜನರನ್ನು ಒಟ್ಟುಗೂಡಿಸಲು, ಮುನ್ನಡೆಸಲು ಮತ್ತು ರಕ್ಷಿಸಲು ಸ್ಪಷ್ಟವಾದ ಧ್ವನಿಯನ್ನು ನೀಡಿದ್ದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ನಿನ್ನ ಸಂಕೇತಗಳನ್ನು ಜಾಗರೂಕತೆಯಿಂದ ಆಲಿಸಲು ಮತ್ತು ಯಾವುದೇ ವಿಳಂಬವಿಲ್ಲದೆ ವಿಧೇಯರಾಗಲು ನಮಗೆ ಕಲಿಸು. ಯೆಹೋವನು ಮಹಾತ್ಮನು, ಬಹು ಸ್ತುತಿಪಾತ್ರನೂ ಆಗಿದ್ದಾನೆ. ನಮ್ಮ ಕಿವಿಗಳು ಸದಾ ನಿನ್ನ ಕಡೆಗೆ ತಿರುಗಿರಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.